तालीम आपको एक बहुत बड़ा तोहफा देशवासियों को मिलने वाला है. ವಿಪರೀತವಾದ ಬದಲಾವಣೆಗಳಾಗುತ್ತವೆ. ಆರಂಭದ ದಿನದಲ್ಲಿ ಹೇಗೆ ಬಂತೋ ಜಾರಿಗೆ ಈ ಬದಲಾವಣೆಯು ಅಷ್ಟೇ ಇಂಪಾರ್ಟೆಂಟ್ ಆಗಲಿದೆ. Government has proposed what it calls GST 2.0, simplifying the current 4 slabs into just 2. As the Modi government announced the new GST structure that will have a big impact on your wallets. ದಿಢೀರಂತ ಜಿಎಸ್ಟಿ ಡೌನ್ ಮಾಡಿದ್ದು ಯಾಕೆ? ಸ್ವತಂತ್ರ ಭಾರತದ ಅತಿ ದೊಡ್ಡ ಸುಧಾರಣೆ. ಜಿಎಸ್ಟಿ ಇಳಿಕೆ ಹಿಂದೆ ಇರೋ ನಮೋ ನಿಗೂಢ ತಂತ್ರ. ಒಂದೇ ಕಲ್ಲಲ್ಲಿ 5 ಹಕ್ಕಿ ಹೊಡೆದ್ರ ಮೋದಿ. ಟ್ರಂಪ್ ಟು ಬಿಹಾರ್. ಏನಿದು ಮೋದಿ ಗಿಫ್ಟ್ ರಹಸ್ಯ? ನಮಸ್ಕಾರ ಗೆಳೆಯರೆ, ಇಂದಿನ ವಿಡಿಯೋದಲ್ಲಿ ಜಿಎಸ್ಟಿ ಇಳಿಕೆಯಿಂದ ಆಗುವ ಪರಿಣಾಮಗಳೇನು, ಲಾಭಗಳೇನು ಎಂದು ತಿಳಿದುಕೊಳ್ಳೋಣ. ಆದ್ರೆ ಜಿಎಸ್ಟಿ ಪರಿಷ್ಕರಣೆಯಿಂದಾಗಿ ರಾಜ್ಯಗಳಿಗೆ ಹೊಡೆತ ಬೀಳೋ ಸಾಧ್ಯತೆ ಇದೆ ಅಂತಾನೂ ಹೇಳಲಾಗ್ತಾ ಇದೆ. ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲೂ ಕೂಡ ನಷ್ಟದ ಬಗ್ಗೆ ರಾಜ್ಯಗಳು ಕಳವಳವನ್ನ ವ್ಯಕ್ತಪಡಿಸಿದೆ. ಜಿಎಸ್ಟಿ ಇಳಿಕೆ ಮಾಡಿರೋದ್ರಿಂದ ಸರ್ಕಾರಕ್ಕೆ ಆಗಿರೋ ಲಾಸ್ ಎಷ್ಟು ಗೊತ್ತಾ? 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 48,000 ಕೋಟಿಗಳು. ಲಾಸ್ ಅನ್ನೋದಕ್ಕಿಂತ ಅಷ್ಟು ಆದಾಯದ ಕೊರತೆ ಉಂಟಾಗುತ್ತದೆ. ಕೆಲ ರಿಪೋರ್ಟ್ಗಳಂತೂ ಈ ಸಂಖ್ಯೆ 85,000ದಿಂದ 2 ಲಕ್ಷ ಕೋಟಿಯವರೆಗೆ ಹೋಗಬಹುದು ಅಂತ ಹೇಳಿದೆ. ಅಲ್ಲದೆ ಇದರಿಂದ ವಿಪಕ್ಷ ರಾಜ್ಯಗಳು ತಿರುಗಿ ಬೀಳುವ ಸಂದರ್ಭ ಉಂಟಾಗಬಹುದು. ಇದರಿಂದ ಸುಮಾರು 8 ರಾಜ್ಯಗಳಲ್ಲಿ ಆದಾಯ ಕೊರತೆ ಉಂಟಾಗಬಹುದು ಎಂದು ಅಭಿಪ್ರಾಯ ಮಂಡಿಸಿದೆ. ಮತ್ತೆ ರಾಜ್ಯಗಳಿಗಾಗುವ ನಷ್ಟಗಳ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಮಾಡಲಾಯಿತು. ಮತ್ತು ರಾಜ್ಯಗಳ ಆದಾಯಕ್ಕೆ ಕೇಂದ್ರ ಸರ್ಕಾರ ರಕ್ಷಣೆ ನೀಡಬೇಕು. ಜಿಎಸ್ಟಿ ಇಳಿಕೆಯಿಂದ ಕಂಪನಿಗಳಿಗೆ ಲಾಭ ಆಗಬಾರದು. ಜಿಎಸ್ಟಿ ಇಳಿಕೆಯ ಲಾಭ ನೇರವಾಗಿ ಗ್ರಾಹಕರಿಗೆ ತಲುಪಬೇಕು. ಈ ಇಳಿಕೆಯಿಂದ ಲಾಭ ಅಂದ್ರೆ ದಿನನಿತ್ಯ ಅಗತ್ಯ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ. ಸರ್ಕಾರಕ್ಕೆ ಗ್ರಾಹಕರು ಮತ್ತು ಬಿಜೆಪಿಯೇತರ ರಾಜ್ಯ ಸರ್ಕಾರಗಳ ಮನವಿ ಏನೆಂದರೆ ಆದಾಯದ ಕೊರತೆ ಎದುರಿಸದಂತೆ ನೋಡಿಕೊಳ್ಳಲು ಪರಿಹಾರ ನೀಡಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಗಳಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ 1 ದಶಕದಿಂದ ಜಿಎಸ್ಟಿ ಇಳಿಕೆ ಮಾಡಿ ಎಂದು ಒತ್ತಾಯ ಮಾಡ್ತಿದೆ. ಅದರಲ್ಲೂ ನಮ್ಮ ರಾಜ್ಯ ಕರ್ನಾಟಕಕ್ಕೆ 15,000 ಕೋಟಿ ಕೊರತೆ ಎದುರಾಗುತ್ತದೆ ಅಂತ ರಾಜ್ಯದ ಮುಖಂಡರು ಆತಂಕ ಹೊರಹಾಕಿದ್ದಾರೆ. ರಾಜ್ಯಗಳ ಹೊರೆಯನ್ನು ಹೇಗೆ ಕೇಂದ್ರ ನಿಭಾಯಿಸುತ್ತದೆ ಅನ್ನೋದೇ ಎಲ್ಲರ ಗೊಂದಲ. ಆದರೆ ಕೇಂದ್ರ ಸರ್ಕಾರ ಹೇಳ್ತಿರೋದು ಬೇರೆ. SBI ನೀಡಿದ್ದ ವರದಿ ಮುಂದಿಟ್ಟು ರಾಜ್ಯಗಳಿಗೆ ಅಭಯ ನೀಡಿದೆ. ಜಿಎಸ್ಟಿ ಕೌನ್ಸಿಲ್ ಸಭೆಗೆ ಮುನ್ನ SBI ವರದಿ ಕೊಟ್ಟಿತ್ತು. ರಾಜ್ಯಗಳಿಗೆ 80,000 ಕೋಟಿಯಿಂದ 2.5 ಲಕ್ಷ ಕೋಟಿ ಆದಾಯ ಕೊರತೆ ಉಂಟಾಗುತ್ತದೆ ಎಂದು. ಆದರೆ ಪ್ರಸ್ತುತ ಅಧ್ಯಯನದ ಹೇಳಿಕೆ ಪ್ರಕಾರ ರಾಜ್ಯಗಳ ಆದಾಯ ಏರಿಕೆ ಆಗಲಿದೆ. ರಾಜ್ಯಗಳಿಗೆ 14 ಲಕ್ಷ ಕೋಟಿ ಆದಾಯ ಬರುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಮತ್ತು ಆರ್ಥಿಕ ತಜ್ಞರು ಕೂಡ ರಾಜ್ಯದ ಆದಾಯ ಏರಿಕೆ ಆಗುತ್ತದೆ ಎಂದು ಹೇಳಿದ್ದಾರೆ. ಆದರೆ ಸತ್ಯವೇನೆಂದರೆ ರಾಜ್ಯದ ಆದಾಯವು ಖಂಡಿತ ಇಳಿಕೆ ಆಗುತ್ತದೆ. ಈ ವಿಚಾರವಾಗಿ ಕೇಂದ್ರ ಸರ್ಕಾರಕ್ಕೆ ಪರಿಹಾರ ಒದಗಿಸಲು ಮನವಿ ನೀಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ನಿರ್ಧಾರ ಹೇಗಿರುತ್ತದೆ ಎಂದು ಕಾದು ತಿಳಿದುಕೊಳ್ಳೋಣ. ಈ ಜಿಎಸ್ಟಿ ಇಳಿಕೆಯಿಂದ ಗ್ರಾಹಕರಿಗೆ ರಿಲೀಫ್ ಸಿಕ್ಕಿರಬಹುದು, ಆದರೆ ಇದು ರಾಜ್ಯಗಳ ಆದಾಯದ ಮೇಲೆ ಕೊರತೆ ಉಂಟಾಗುತ್ತದೆ ಅನ್ನೋ ಭಯ ಕರ್ನಾಟಕವು ಸೇರಿದಂತೆ 8 ರಾಜ್ಯಗಳಿಗೆ ಆರ್ಥಿಕ ಕೊರತೆ ಉಂಟಾಗಬಹುದು. ಇಷ್ಟೊಂದು ರಿಸ್ಕ್ ಇದ್ರೂ ಕೂಡ ಮೋದಿ ಸರ್ಕಾರ ದಿಢೀರಂತ ಜಿಎಸ್ಟಿ ಇಳಿಕೆ ಮಾಡಿದ್ದು ಯಾಕೆ? ಇದ್ದಕ್ಕಿದ್ದಂತೆ ಈ ರೀತಿ ಪ್ರೀತಿ ಎಲ್ಲಿಂದ ಬಂತು? ಮೋದಿ ಸರ್ಕಾರದ ಉಪಾಯ ಏನಾದರೂ ಬೇರೆ ಇದೆಯಾ? ಎಲ್ಲವನ್ನು ಕುತೂಹಲದಿಂದ ಕಾದು ತಿಳಿದುಕೊಳ್ಳೋಣ. ಇದಾಗಿತ್ತು ಇಂದಿನ ವಿಡಿಯೋ. ಬೇರೆ ಅಪ್ಡೇಟ್ಸ್ಗಳಿಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.